ನಾನು ನಿನ್ನನ್ನ ಹೋಗೋಕೆ ಬಿಡಲ್ಲ. ಅವರು ನಮಗೆ ಓದೋಕೆ ಬಿಡಲ್ಲ. ಅವರು ಮಕ್ಕಳಿಗೆ ಆಡೋಕೆ ಬಿಡಲ್ಲ. ಮಕ್ಕಳು ತಾಯಿಗೆ ವಿದ್ಯೆ ಮಾಡೋಕೆ ಬಿಡಲ್ಲ. ಈ ರೀತಿಯ ಸೆಂಟೆನ್ಸ್ ಗಳನ್ನ ನಾವು ಯಾರಾದ್ರೂ ಒಂದು ಕೆಲಸವನ್ನ ಮಾಡೋಕೆ ಬಿಡಲ್ಲ ಅಂತ ಹೇಳುವಾಗ ಯೂಸ್ ಮಾಡ್ತೀವಿ. ದೆನ್ ಹೌ ಟು ಸೇ ದೀಸ್ ಸೆಂಟೆನ್ಸಸ್ ಇನ್ ಇಂಗ್ಲಿಷ್ ಅಂಡ್ ವಾಟ್ ಈಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ದಟ್ ವಿ ಯೂಸ್ ಹಿಯರ್. ಸೊ ಈ ತರ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಮತ್ತು ಈ ರೀತಿಯ ಸೆಂಟೆನ್ಸ್ ಗಳನ್ನ ಮಾಡೋದಕ್ಕೆ ಇಂಗ್ಲಿಷ್ ಅಲ್ಲಿ ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಬ್ಬರು ಒಂದು ಕೆಲಸವನ್ನ ಮಾಡೋಕೆ ಬಿಡಲ್ಲ ಅಂತ ಹೇಳೋದಕ್ಕೆ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಮಾಡುವಾಗ ಯೂಸ್ ಮಾಡುವಂತಹ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಸೊ ದಿಸ್ ಇಸ್ ವಾಟ್ ದ ಸೆಂಟೆನ್ಸ್ ಸ್ಟ್ರಕ್ಚರ್. ಫಸ್ಟ್ ಸಬ್ಜೆಕ್ಟ್, ದೆನ್ won't let, and after won't let we use direct object, and at last there is bare infinitive. ಫಸ್ಟ್ ಸಬ್ಜೆಕ್ಟ್ ಇರುತ್ತೆ, ದೆನ್ won't let ಅಂತ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಡೈರೆಕ್ಟ್ ಆಬ್ಜೆಕ್ಟ್ ಇರುತ್ತೆ, ಕೊನೆಯಲ್ಲಿ ಒಂದು ಬೇರ್ ಇನ್ಫಿನಿಟಿವ್ ಇರುತ್ತೆ. ಇಲ್ಲಿ won't let ಅನ್ನೋದು ವರ್ಬ್ ಫ್ರೇಸ್ ಆಗಿದೆ. won't let ಅನ್ನೋದು ವರ್ಬ್ ಫ್ರೇಸ್ ಆಗಿದೆ. ಅಂಡ್ ಲಾಸ್ಟ್ ಅಲ್ಲಿ ನಾವು ಬೇರ್ ಇನ್ಫಿನಿಟಿವ್. ಬೇರ್ ಇನ್ಫಿನಿಟಿವ್ ಅಂದ್ರೆ ವರ್ಬ್ ವಿತೌಟ್ ಟು. ಸೊ ಇನ್ಫಿನಿಟಿವ್ಸ್ ಅಂದಾಗ ಟು ವರ್ಕ್, ಟು ಟಾಕ್, ಟು ರೈಟ್ ಎಕ್ಸೆಟ್ರಾ. ಸೊ ಈ ರೀತಿ ಇರುತ್ತೆ. ಇನ್ಫಿನಿಟಿವ್ಸ್ ಅನ್ನೋದು ಟು ವರ್ಕ್, ಟು ಟಾಕ್, ಟು ರೈಟ್, ಟು ವಾಕ್ ಎಕ್ಸೆಟ್ರಾ ಆ ರೀತಿ ಇರುತ್ತೆ. ಬಟ್ ಹಿಯರ್ ವಿ ಯೂಸ್ ದ ಬೇರ್ ಇನ್ಫಿನಿಟಿವ್, ಅಂದ್ರೆ ಟೂ ನ ಬಿಟ್ಟು ವರ್ಬ್ ನ ಮಾತ್ರ ಯೂಸ್ ಮಾಡ್ತೀವಿ. ಸೊ ಹಿಯರ್ ಇಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್: ಸಬ್ಜೆಕ್ಟ್, won't let, ಡೈರೆಕ್ಟ್ ಆಬ್ಜೆಕ್ಟ್ ಅಂಡ್ ಬೇರ್ ಇನ್ಫಿನಿಟಿವ್. ಸೊ ಈಗ ಇದನ್ನ ಒಂದಷ್ಟು ಸೆಂಟೆನ್ಸ್ ಎಕ್ಸಾಂಪಲ್ಸ್ ಅಲ್ಲಿ ಅಭ್ಯಾಸ ಮಾಡೋಣ, ಆವಾಗ ನಮಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೆಂಟೆನ್ಸ್ ಎಕ್ಸಾಂಪಲ್ಸ್ ಅನ್ನ ನೋಡಿದಾಗ ಫಸ್ಟ್ ಒನ್, ನಾನು ನಿನ್ನನ್ನ ಹೋಗೋಕೆ ಬಿಡಲ್ಲ. ಇದನ್ನ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡೋಣ ಅಥವಾ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋಣ. ಸೊ ಟ್ರಾನ್ಸ್ಲೇಟ್ ಮಾಡುವಾಗ ಫಸ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಒಂದ್ಸಲ ರಿಮೈಂಡ್ ಮಾಡ್ಕೊಳ್ಳೋಣ. ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಅನ್ನೋದನ್ನ ಒಂದ್ಸಲ ನೆನಪಿಸಿಕೊಳ್ಳೋಣ. ಸೊ ಫಸ್ಟ್ ವಿ ಯೂಸ್ ದ ಸಬ್ಜೆಕ್ಟ್. ಇಲ್ಲಿ ನಾನು ಅನ್ನೋದು ಸಬ್ಜೆಕ್ಟ್ ಆಗಿದೆ. ಸೊ ಸಬ್ಜೆಕ್ಟ್ ಐ, ದೆನ್ ಆಫ್ಟರ್ ಸಬ್ಜೆಕ್ಟ್ ವಿ ಯೂಸ್ won't let. I won't let, and then direct object ನಿನ್ನನ್ನು, I won't let you, and at last bare infinitive. Bare infinitive means without to, go. So infinitive ಅಂದಾಗ to go ಆಗಿರುತ್ತೆ. But here according to the sentence structure we use the bare infinitive. So sentence structure ಪ್ರಕಾರ ನಾವು bare infinitive ಅನ್ನ ಯೂಸ್ ಮಾಡಿದಾಗ I won't let you go ಅಂತ ಆಗುತ್ತೆ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಹೇಳಿರೋ ಪ್ರಕಾರನೇ ಸೆಂಟೆನ್ಸ್ ಅನ್ನ ಮಾಡಿದೀವಿ. ಸಬ್ಜೆಕ್ಟ್, won't let, ಡೈರೆಕ್ಟ್ ಆಬ್ಜೆಕ್ಟ್ ಅಂಡ್ ಬೇರ್ ಇನ್ಫಿನಿಟಿವ್. I won't let you go. ಅವರು ನಮಗೆ ಓದೋಕೆ ಬಿಡಲ್ಲ. ಅಗೈನ್ ರಿಮೆಂಬರ್ ದ ಸೆಂಟೆನ್ಸ್ ಸ್ಟ್ರಕ್ಚರ್. They won't let us, and bare infinitive, read. They won't let us read. ಅವಳು ಮಕ್ಕಳಿಗೆ ಆಡೋಕೆ ಬಿಡಲ್ಲ. She won't let the kids play. She won't let the kids play. So instead of kids we can also use children. So kids ಅನ್ನೋದ್ರ ಬದಲಾಗಿ ನಾವು children ಅಂತ ಕೂಡ ಯೂಸ್ ಮಾಡ್ಕೊಬಹುದು. ಅವಳು ಮಕ್ಕಳಿಗೆ ಆಡೋಕೆ ಬಿಡಲ್ಲ. She won't let the kids play. ನೆಕ್ಸ್ಟ್ ಎಕ್ಸಾಂಪಲ್, ಮಕ್ಕಳು ತಾಯಿಗೆ ವಿದ್ಯೆ ಮಾಡೋಕೆ ಬಿಡಲ್ಲ. Kids won't let the mother sleep. So again we used the sentence structure here. Kids, subject, won't let, verb phrase, the mother, direct object, and sleep, bare infinitive. ಮಕ್ಕಳು ತಾಯಿಗೆ ನಿದ್ದೆ ಮಾಡೋಕೆ ಬಿಡಲ್ಲ. Kids won't let the mother sleep. ರವಿ ಶೀತಲ್ನ ಹೋಗೋಕೆ ಬಿಡಲ್ಲ. Ravi won't let Sheetal go. Ravi won't let Sheetal go. And last one, ಅವನು ತನ್ನ ಚಿತ್ರಗಳನ್ನ ಯಾರಿಗೂ ನೋಡೋಕೆ ಬಿಡಲ್ಲ. He won't let anyone
see his pictures. ಅವನು ತನ್ನ ಚಿತ್ರಗಳನ್ನ ಯಾರಿಗೂ ನೋಡೋಕೆ ಬಿಡಲ್ಲ. He won't let anyone see his pictures. ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ. ಅವರು ರಮೇಶನ್ನ ಓಡೋಕೆ ಬಿಡಲ್ಲ. ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ನೆನಪಿಟ್ಕೊಂಡು ಈ ಕನ್ನಡ ಸೆಂಟೆನ್ಸ್ ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ like this video, share this video, and if you are watching my video for the first time, then don't forget to subscribe my YouTube channel. Thank you.